ಆಲ್ ಗುಡ್ ಮಾರ್ನಿಂಗ್. ಇದು ವ್ಲಾಗ್ ಮಾರ್ನಿಂಗಿಂದ ಮಾಡ್ತಿರೋದು, ಯಾಕೆಂದರೆ ಇವತ್ತು ನಮ್ಮ ಕಾಲೇಜಲ್ಲಿ ಕಲ್ಚರ್ ಆ್ಯಕ್ಟಿವಿಟಿ ಇದೆ. ನಾನು ಮನೆಯಿಂದ ರೆಡಿ ಆಗೋಕ್ಕಾಗಲ್ಲ ಅಂತ ನಮ್ಮ ಅಕ್ಕನ ಮನೆಗೆ ಹೋಗಿ ರೆಡಿ ಮಾಡಿಸ್ಕೊಳ್ಳೋಣ ಅಂತ ಹೋಗಿದ್ದೆ. ರೆಡಿಯಾಗಿ ನಾವು ಇಲ್ಲಿಂದ ನಾನು ಅವ್ರ ಮನೆಗೆ ಹೋಗಿದ್ದೆ 9:30 ಆಗಿತ್ತು. ಅಲ್ಲಿಂದ ನಾವು ರೆಡಿಯಾಗಿ ಹೋಗಿದ್ದು 11:30 12 ಗಂಟೆ ಆಗಿತ್ತು. ಕಾಲೇಜ್ ಫಂಕ್ಷನ್ ಇದ್ದಿದ್ದು 9 ಗಂಟೆ, ಆದರೆ ನಾವು ಹೋಗಿದ್ದು 11:30 12 ಗಂಟೆ ಆಗಿದ್ದು. ಆಮೇಲೆ ಅಂದರೆ ಅಲ್ಲೆಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ, ಯಾಕೆಂದರೆ ಟೈಮ್ ಆಗಿಬಿಟ್ಟಿತ್ತಲ್ಲೋ ಮೊದಲೇ, ಅದರಿಂದ ವೀಡಿಯೋ ಮಾಡೋಕ್ಕಾಗಿಲ್ಲ. ನಾನೇನಾದರೂ ಫೋನ್ ಇಟ್ಕೊಂಡು ಕೂತ್ಕೊಂಡಿದ್ದೆ, ನಮ್ಮ ಅಕ್ಕ ಚೆನ್ನಾಗಿ ಹಬ್ಬ ಮಾಡ್ತಾಯಿದ್ರು. ಸರಿ ಅಂದ್ಬಿಟ್ಟು ರೆಡಿ ಮಾಡಿಕೊಟ್ರು. ಅವನು ಸ್ವಲ್ಪ ಸೀರೆ ಅಲ್ಲೇ ಅವ್ರ ಅಕ್ಕನ ಹತ್ರ ಉಡ್ಸ್ಕೊಂಡು ಬಂದಿದ್ಲು. ಆಮೇಲೆ ಇಲ್ಲೊಂದು ಸ್ವಲ್ಪ ಸ್ವಲ್ಪ ಮೇಕಪ್ ಎಲ್ಲ ಮೇಕಪ್ ಅಂದರೆ ಏನು ಫೌಂಡೇಶನ್ ಆ ಥರ ಏನಿಲ್ಲ, ಆಮೇಲೆ ಸರ ಬಳೆ ಈ ಥರ ಹಾಕ್ಕೊಂಡು ಇಬ್ಬರು ಕಾಲೇಜ್ಗೆ ಹೊರಟ್ವಿ. 12 ಗಂಟೆ ಆಗಿತ್ತು. ನಡ್ಕೊಂಡು ಹೋಗೋಣ ಅಂದ್ಕೊಂಡ್ವಿ, ಬಟ್ ಅವೆಲ್ಲ ಟೈಮ್ ಆಗಿತ್ತಲ್ಲ ಅಂದ್ಬಿಟ್ಟು ಅವೆಲ್ಲ ಫಂಕ್ಷನ್ ಸ್ಟಾರ್ಟ್ ಆಗಿದ್ದೆ ಅಂತ ಹೇಳಿದ್ರು. ಅಂದರೆ ಭಾಷಣ ಎಲ್ಲ ಮಾಡ್ತಾರಲ್ಲ, ಅದಕ್ಕೆ ನಾವೇನು ಮಾಡಿದ್ವಿ, ನಿಧಾನಕ್ಕೆ ಆಟೋದಲ್ಲಿ ಹೋದ್ವಿ. ಕಾಲೇಜ್ ಹತ್ರ ಬಂದ್ವಿ. 12 ಗಂಟೆ ಆಗಿತ್ತು. ಇಲ್ಲಿ ಹಿಂದೆ ಫ್ರಂಟಿಂದ ಬರಬೇಕು ಅಂತ ಹೇಳಿದ್ರು. ನಾವು ಪುನಃ ಬಳಸ್ಕೊಂಡು ಬರೋಕ್ಕಾಗಲ್ಲ ಅಂತ ಹಿಂದೆ ಗೇಟಿಂದ ಓಪನ್ ಮಾಡ್ತಾಯಿದ್ರು. ಅಲ್ಲಿ ಹೇಳಿದ್ರು ಓಪನ್ ಮಾಡಿ ಅಂತ ಯಾರೋ. ಅವ್ನು ಸರಿ ಅಂತ ಓಪನ್ ಮಾಡಿದ್ರು. ಕಾಲೇಜ್ ಒಳಗಡೆ ಬಟ್ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಚೆನ್ನಾಗಿ ಮಾಡಿದ್ರು. ಹೇಳ್ಬೇಕಂದ್ರೆ ನಾನು ಕರೆಕ್ಟಾಗಿ ವೀಡಿಯೋ ಮಾಡೋಕ್ಕಾಗಿಲ್ಲ, ಯಾಕೆಂದ್ರೆ ನಾವು ಎಲ್ಲ ಫೋಟೋಸ್ ತೊಗೊಂಡು ನಿಂತಿದ್ವಿ, ಅದರಿಂದ ಮಾಡೋಕ್ಕಾಗಿಲ್ಲ ಕರೆಕ್ಟಾಗಿ. ಅಲ್ಲಿ ಸ್ಟೇಜ್ ಹತ್ರ ಮಾಡಬೇಕಾಗಿತ್ತು. ಬೈ ಚಾನ್ಸ್ ಅಂದ ಎಂದರೇನು ನೀನೇ ಅಲ್ಲವೇನು ಎಂದು ಈಗ ಹೋಗಿದ್ರೆ ಸ್ಟೇಜ್ ಹತ್ರ ಎಲ್ಲ ಮಾಡ್ತಾಯಿದ್ದೆ. ತುಂಬ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ರು. ಆಮೇಲೆ ಫೋಟೋಸ್ ತೊಗೊಳ್ಳೋಣ ಅಂತ ಅವ್ರ ಫ್ರೆಂಡ್ಸ್ ಎಲ್ಲ ಆ ಕಡೆ ಹೋದ್ರು. ಆಮೇಲೆ ನಾವು ನಮ್ಮ ಫ್ರೆಂಡ್ ಸಂದೇಶನ ಕರೆದು ಬಾ ಫೋಟೋ ತೆಗಿ ಅಂತ. ಆಮೇಲೆ ಬಂದಿದ್ದೆ, ಫೋಟೋಸ್ ತೆಗಿತಾಯಿದ್ದೆ, ನಾನು ವೀಡಿಯೋ ಮಾಡ್ತಾಯಿದ್ದೆ. ಅವಳದು ತೆಗೆಸ್ಕೊತಾ ಇದ್ಲು. ನಾನೇನು ಫುಲ್ ಫೋಟೋ ಯಾವುದೂ ತೊಗೊಂಡಿಲ್ಲ, ಅವಳು ತೆಗೆಸ್ಕೊತಾ ಇದ್ಲಲ್ಲ, ನಾನು ಹಂಗೆ ವೀಡಿಯೋ ಮಾಡ್ಕೋತಾ ಇದ್ದೆ. ಆಮೇಲೆ ಆಯಿತು ಅಂದ್ಬಿಟ್ಟು ಸ್ಟೇಜ್ ಹತ್ರ ಹೋದ್ವಿ. ಹೋಗೋಣ ಈಗಾದರೂ ಅಂತ, ಫೋಟೋಸ್ ಎಲ್ಲ ಆಯ್ತಲ್ಲ ಅಂದ್ಬಿಟ್ಟು. ಆಮೇಲೆ ಪೈಂಟ್ ಮಾಡಿದ್ರು ಅಂಬೇಡ್ಕರ್ ಅವ್ರದ್ದು. ಚೆನ್ನಾಗಿ ಪೈಂಟ್ ಎಲ್ಲ ಮಾಡಿದ್ರು. ಅವಾಗ ಅಲ್ಲೇ ಮಾಡಿದ್ದು ಸಡನ್ನಾಗಿ ಪೈಂಟು. ನಾವು ಅರ್ಧಕ್ಕೆ ಹೋದ್ವಿ, ಆಮೇಲೆ ಅರ್ಧಕ್ಕೆ ಹೋದಾಗ ಗೊತ್ತಾಗಿದ್ದು ಪೈಂಟ್ ಮಾಡಿದ್ರು. ಅಂದರೆ ಯಾರೋ ಸ್ಟೂಡೆಂಟ್, ನಮ್ಮ ಕಾಲೇಜ್ ಸ್ಟೂಡೆಂಟೇ ಅಂತ ಹೇಳಿದ್ರು. ನಾವು ಅರ್ಧದಿಂದ ಹೋದ್ವಿ, ನಮಗೆ ಗೊತ್ತಾಗಲಿಲ್ಲ. ಬಟ್ ಚೆನ್ನಾಗಿತ್ತು. ಆಮೇಲೆ ಅವ್ರಿಗೆಲ್ಲ ಪ್ರೈಸ್ ಎಲ್ಲ ಕೊಟ್ಟಿದ್ರು. ಆಮೇಲೆ ಇನ್ನೊಂದು ಏನಂದರೆ 17ರ ಕಂಬದರಂಗಯ್ಯ ಈ ಸರಿ ನಮ್ಮ ಕಾಲೇಜಲ್ಲಿ ಬಂದಿವತ್ತು ಸಂಗೀತ ಕಲಾವಿದರಾಗಿ ಅವರು ಸಾಂಗ್ ಎಲ್ಲ ಆಡಿದ್ದು. ಇಷ್ಟ ಆಯಿತು, ಚೆನ್ನಾಗಿ ಆಡಿದ್ರು. ಸಾಂಗ್ಗಳೆಲ್ಲ ಸಿಕ್ಕಾಪಟ್ಟೆ ಸಾಂಗ್ಗಳೆಲ್ಲ ಆಡಿದ್ರು. ನಾನು ರೆಕಾರ್ಡ್ ಯಾವುದು ಕರೆಕ್ಟಾಗಿ ಮಾಡ್ಕೊಳ್ಳೋಕ್ಕಾಗಿಲ್ಲ, ತುಂಬ ಗಲಾಟೆ ಇತ್ತು. ಸಾಂಗಿಗೆಲ್ಲ ಸ್ಟೆಪ್ ಆಗ್ತಾಯಿದ್ರಲ್ಲ, ಅವರು ಜೋಶಲ್ಲಿ ಕೂಗ್ತಾ ಇರೋ ಸೌಂಡೆಲ್ಲ ಇತ್ತು. ಅದರಿಂದ ನಾನು ಜಾಸ್ತಿ ವೀಡಿಯೋಸ್ ಹಾಕಿಲ್ಲ. ಬಟ್ ಇವ್ರಿಗೆ ಪ್ರೈಸ್ ಬಂತು, ಅದು ಖುಷಿಯಾಗಿತ್ತು. ಖುಷಿ ಏನಂದರೆ, ಆದರೂ ಏನೇ ಆದರೂ ನಮ್ಮ RCB ಮಾತ್ರ ಯಾರು ಬಿಟ್ಕೊಡೋದಿಲ್ಲ. ಅಲ್ಲೂ ಅಷ್ಟೇ ಸಾಂಗ್ ಆಡ್ತಾಯಿದ್ರು, ಜೋಶಲ್ಲಿ ಎಲ್ಲ RCB ಅಂತ ಕೂಗ್ತಾಯಿದ್ರು. ಬಟ್ ನೋಡಿ ಕಾಲೇಜಲ್ಲಿ ಫಂಕ್ಷನ್ ಮಾಡಿ ತುಂಬ ಚೆನ್ನಾಗಿತ್ತು. ಸ್ಟೂಡೆಂಟ್ಸ್ ಎಲ್ಲ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು. ಮತ್ತು ಇನ್ನೊಂದೇನು, ನಮ್ಮ ಲೆಕ್ಚರರ್ಸು ಡ್ಯಾನ್ಸ್ ಮಾಡಿದ್ರು.